ಧರ್ಮಸ್ಥಳ ಪ್ರಕರಣದಲ್ಲಿ ಎಸ್ಐಟಿ ರಚನೆ ಒಳ್ಳೆಯದು, ಆದರೆ ಷಡ್ಯಂತ್ರ ಮಾಡಿದವರ ಮೇಲೆ ಕ್ರಮ ಆಗಬೇಕು ಅಂತ ನವಗ್ರಹ ತೀರ್ಥ ಕ್ಷೇತ್ರದ ಗುಣಾಧರಾನಂದ ಶ್ರೀ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವ ಆತಂಕವಾದಿನೂ 300 ಕೊಲೆ ಮಾಡೋದಕ್ಕೆ ಆಗೋದಿಲ್ಲ. ಅತಂತ್ರದಲ್ಲಿ ಇಂತಹ ವ್ಯಕ್ತಿ ಆರೋಪವನ್ನು ಮಾಡಿದ್ದಾರೆ. ಆರೋಪ ಮಾಡಿದವರ ಮೇಲೂ ಕೂಡ ತನಿಖೆ ಆಗಬೇಕು. ಧರ್ಮಾತ್ಮಕ ಹಾಗೆಯೇ ಸಾಕಷ್ಟು ವಿಚಾರಗಳ ಕುರಿತು ಇಲ್ಲಿ ಅವರು ಮಾತನಾಡಿದರು. ಗಮನಿಸ್ತಾ ಹೋಗೋದಾದರೆ ಆರೋಪ ಮಾಡಿದವರ ಮೇಲೂ ಕೂಡ ತನಿಖೆ ಆಗಬೇಕು ಎನ್ನುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳ ವಿಚಾರಪಟ್ಟ ಸಂಬಂಧಿತ SIT ರಚನೆ ಮಾಡಿದ್ರು ಅದು ಭಾಳ ಒಳ್ಳೆ, ತುಂಬ ಸಂತೋಷದಾಯಕ ಐತಿ. ಅದರಿಂದ ಸತ್ಯ ಹೊರಗೆ ಬರಲಾಗ್ತಿದೆ. ಅದರಿಂದ ನಮಗೆ ತುಂಬ ಸಂತೋಷ ಇದೆ. ಆದರೆ ಒಂದು ಅಸಂತೋಷ ಇದೆ. ಏನು ಅಸಂತೋಷ ಅಂದರೆ, ಯಾರ ಷಡ್ಯಂತ್ರಕಾರಿದಾರೋ ಅವ್ರ ಮ್ಯಾಗ ಕ್ರಮ ಆಗಬೇಕಾಗಿತ್ತು, ಇನ್ನೂ ಆಗ್ತಾ ಇಲ್ಲ. ಅದು ಸರ್ಕಾರ ಕಡೆ ನಾನು ಅಪೇಕ್ಷೆ ಮಾಡ್ತಾ ಇದ್ದಾನೆ. ಬೇಗನೆ ಯಾರು ಷಡ್ಯಂತ್ರಕಾರಿದಾರೋ ಅವ್ರ ಮೇಲೆ ಬೇಗನೆ ಕ್ರಮ ತಗೊಂಡ್ರೆ ಜನರಿಗೆ ಒಂದು ಸಮಾಧಾನ ಆಗ್ತೈತಿ. ಬರುವಂಥ ಸೋಮವಾರ ನಾಳೆ ಕೊನೆಯ ಸೋಮವಾರ ಇದೆ ಶ್ರಾವಣ ಮಾಸದ. ಎಲ್ಲರಿಗೆ ಒಂದು ಶಿವನ ಆರಾಧನೆ ಮಾಡೋಕ್ಕೆ ಒಂದು ಸರಳ ದಾರಿ ಆಗ್ತೈತಿ ಅಂತ ಹೇಳಿ ಬಿಚ್ಚಿರ್ತೀನಿ. ರಾಜಕೀಯ ಷಡ್ಯಂತ್ರದ ಅನ್ಸತ್ರೆ? ರಾಜಕೀಯ ಅಂತ ನಮಗೇನು ಗೊತ್ತಿಲ್ಲಪ್ಪ.